ಸರ್ ಕೊನೆಯದಾಗಿ ಈಗ ಬಿ ಡಿ ಎಯಿಂದ ಪಿ ಆರ್ ಆರ್ ಅಂತ ಸುಮಾರು 15-20 ವರ್ಷ ಆಯಿತು, ಇವತ್ತಿಗೂ ಆಗಿಲ್ಲ. ಎಲ್ಲ ಪ್ರಾಜೆಕ್ಟು ಅನೌನ್ಸ್ ಆಗುತ್ತೆ, ಆದರೆ ಸ್ವಲ್ಪ ಪಿ ಆರ್ ಆರ್ ಅವರು ಅತೀಕ್ ಅವ್ರು ಮಾಡ್ತಾ ಇದ್ದಾರೆ. ನನಗೇನೋ ಹೋಪ್ ಇದೆ. ಅತೀಕ್ ಅವರು ಭಾಳ ಒಳ್ಳೆ ಆಫೀಸರು, ಅವ್ರು ಮಾತಾಡ್ತಾ ಇದ್ದೀನಿ, ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ಏನೋ ಆಗ್ಬೋದು. ಅದು ಟನೆಲ್ ರೋಡು ಚೆನ್ನಾಗಿಲ್ಲ, ಅದೇನಾದರೂ ಮಾಡಲಿ, ಅದೆಲ್ಲ ಬಿಡಿ. ಪೆರಿಫೆರಲ್ ರೋಡನ್ನು ಮಾಡ್ತಾ ಇದ್ದಾರೆ, ಅದು ಕಾಂಪನ್ಸೇಷನ್ ಕೊಡಬೇಕು, 25,000 ಕೋಟಿ ಕೊಡಬೇಕು, ಬ್ಯಾಂಕಿಂದ ಲೋನ್ ಎಲ್ಲ ಮಾಡ್ತಾ ಇದ್ದಾರೆ, ಏನೋ ಹೋಪ್ ಇದೆ. ಅದೇ ನಮ್ಮ ಓ ಆರ್ ಆರ್ ಸ್ವಲ್ಪ ಏನೋ ಮಾಡಿ, ಪಾಟ್ ಹೋಲ್ ಸರಿ ಮಾಡಿ ಸ್ವಾಮಿ, 5 ಕಾರ್ಪೊರೇಷನ್ ಸಿಟಿ ಕ್ಲೀನ್ ಮಾಡಿ. ನಾನು ಈ ಸರ್ಕಾರ ಬಂದಿದ್ದನ್ನು ಹೇಳ್ತೇನೆ, ಕ್ಲೀನ್ ಮಾಡಿ. ಬೊಮ್ಮಾಯಿರುವುದೇ ಹೇಳಿದೆ, ಸರ್ ಕ್ಲೀನ್ ಮಾಡಿ, ಬಿಗ್ ಕ್ಲೀನಿಂಗ್ ಮಾಡಿ, ಬೊಮ್ಮಾಯಿಗೆ ಕ್ಲೀನ್ ಮಾಡಿ, ಮಾಡ್ತೀನಪ್ಪ ಅಂತ ಹೇಳಿದ್ರು. ಬೊಮ್ಮಾಯಿಗೆ ನಾನು ಹೇಳಿದೆ ಲೂಪ್ ರೋಡ್ ಮಾಡಿ, ಅವರೇ ಮಾಡಿದ್ರು ಲೂಪ್ ರೋಡು, ಅದು ಇದು ಹೆಬ್ಬಾಲ್ ಫ್ಲೈಓವರಲ್ಲಿ ಅವರೇ ಮಾಡಿದ್ರು. ಆ ಲೂಪ್ ರೋಡ್ ಮಾಡೋಕ್ಕೆ ಇದು ಜಾನ್ವರಿಗೆ ಆಗಬೇಕಿತ್ತು, ಇವತ್ತು ಕಂಪ್ಲೀಟ್ ಆಗಿಲ್ಲ. ಏನು ಮಾಡ್ತೀರಾ? ಏನು ಕೆಲಸ ಕಂಪ್ಲೀಟ್ ಆಗಲ್ಲ. ಆ ಮೆಟ್ರೋನು ಹೋಗ್ತಾನೇ ಇದೆ. ಅದೇನಾದರೂ ಮಾಡಿ. ಡಿ ಕೆ ಶಿವಕುಮಾರ್ ಹೇಳ್ತೀನಿ, ನೀವು ಮೆಟ್ರೋ ಕೆಲಸ 2 ವಾರದಲ್ಲಿ ಒಂದ್ಸಲಿ ರಿವ್ಯೂ ಮಾಡಿ, ಕರೀರಿ, ಎಲ್ಲರಿಗೂ ಕೇಳಿ, ಒಂದು ಹೈ ಲೆವೆಲ್ ಕಮಿಟಿ ನಮ್ಮದು CS ಹತ್ರ ಒಂದು ಮಾಡಿ, ಸೆಕ್ರೆಟರಿ ಹಾಕ್ಬಿಟ್ಟು ವಾರಕ್ಕೆಲ್ಲ ಎಲ್ಲ ಮಾಡಲಿ. ಇವರು ಧರ್ಮಸಿಂಗ್ದಾಗ ಮಾಡಿದ್ರು, BK ದಾಸ್ ಕಮಿಟಿ ಮಾಡಿದ್ರು, ನಾವೆಲ್ಲ ಇದ್ವಿ. ಅವರು ಧರ್ಮಸಿಂಗ್ ಮಾಡಿಬಿಟ್ಟು ಒಂದು 3 ತಿಂಗಳು ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರು. ಮಾಡಿ, ಇದೆಲ್ಲ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಡಿ ಕೆ ಶಿವಕುಮಾರ್ ಹೇಳಿದೆ, ಸರ್ ನೀವು ಬೆಂಗಳೂರಲ್ಲಿ ಹೀರೋ ಆಗಬೇಕು, ನಮ್ಮೆಲ್ಲರಿಗೂ ಉದ್ಧಾರ ಮಾಡಿಬಿಟ್ಟು ಎಲ್ಲರೂ ಹೇಳಬೇಕು, ಡಿ ಕೆ ಶಿವಕುಮಾರ್ ನಮ್ಮ ಮಿನಿಸ್ಟರು, ನಮ್ಮ ಊರಿನ ಮಿನಿಸ್ಟರು, ಭಾಳ ದೊಡ್ಡವರು, ಅವ್ರಿಗೆ ಹೋಪ್ ಇದೆ, ಮಾಡಿ ನಿಮಗೆ ಉದ್ಧಾರ ಆಗುತ್ತಲ್ಲ. ಅಷ್ಟು ಹೇಳಿದ್ರು ಏನು ಮಾಡಲ್ಲ. ಏನಪ್ಪ ಮಾಡೋದು? ನನಗೆ ಭಾಳ ಬೇಜಾರಾಗ್ಬಿಟ್ಟಿದೆ. ನಾನು ಒಬ್ಬ ಗೂಬೆ. ನಾನು ಬಾಯಿ ಬಿಡ್ತೀನಿ, ಮಾತಾಡ್ತೀನಿ, ಟ್ವೀಟ್ ಮಾಡ್ತೀನಿ. ಯಾಕಂದ್ರೆ ನನ್ನ ಊರಿದು, ನಾನು ಹುಟ್ಟಿದ ಊರಿದು.